ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಾರ್ಯಕ್ರಮ ಶುರುವಾದರೆ ಒಂದಲ್ಲ ಒಂದು ಸೀರಿಯಲ್ ಅಂತ್ಯವಾಗೋದಂತೂ ಕನ್ಫರ್ಮ್. ಇತ್ತೀಚೆಗಷ್ಟೇ ಹೊಸ ಸೀರಿಯಲ್ಗಳು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶುರುವಾದವು. ಈ ಪೈಕಿ ಯಾವ ಸೀರಿಯಲ್ ಮುಕ್ತಾಯವಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮ ಮುಗಿದು ಕೇವಲ 5 ತಿಂಗಳು ಮಾತ್ರ ಆಗಿದೆ. ಅಷ್ಟು ಬೇಗ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಾರ್ಯಕ್ರಮದ ಪ್ರೀ ಪ್ರೊಡಕ್ಷನ್ ವರ್ಕ್ ಗೆ ಚಾಲನೆ ನೀಡಲಾಗಿದೆ. ಎಲ್ಲವೂ ಪ್ಲಾನ್ ಪ್ರಕಾರ ನಡೆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಪ್ರಸಾರ ಆರಂಭವಾಗಲಿದೆ. ಹಾಗಾದ್ರೆ ಇನ್ನೆರಡು ತಿಂಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಯಾವ ಧಾರಾವಾಹಿಗಳು ಎಂಡ್ ಆಗಲಿವೆ ಅಂತ ನೋಡೋದಾದ್ರೆ, ಪ್ರಸ್ತುತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾಣಿ, ಪ್ರೇಮಕಾವ್ಯ, ಅಗ್ನಿಸಾಕ್ಷಿ, ಮುದ್ದು ಸೊಸೆ, ಗೌರಿ ಕಲ್ಯಾಣ, ಶ್ರೀಗಂಧದ ಗುಡಿ, ನಂದಗೋಕುಲ, ಭಾರ್ಗವಿ LLB ಹಾಗೂ ಪವಿತ್ರ ಬಂಧನ ಧಾರಾವಾಹಿಗಳು ಪ್ರಸಾರವಾಗುತ್ತಿವೆ. ಇನ್ನು ಅಗ್ನಿಸಾಕ್ಷಿ ಸೀರಿಯಲ್ ಈಗಷ್ಟೇ ಶುರುವಾಗಿದೆ. ದೊಡ್ಡ ಹೈಪ್ ನೊಂದಿಗೆ ಲಾಂಚ್ ಆಗಿರುವ ಅಗ್ನಿಸಾಕ್ಷಿ ಮೆಗಾ ಧಾರಾವಾಹಿಯಾಗಿ ಮುಂದುವರಿಯೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನು ನಂದಗೋಕುಲ, ಮುದ್ದು ಸೊಸೆ, ಶ್ರೀಗಂಧದ ಗುಡಿ, ಗೌರಿ ಕಲ್ಯಾಣ, ಪವಿತ್ರ ಬಂಧನ ಧಾರಾವಾಹಿಗಳು TRP ಪಟ್ಟಿಯಲ್ಲಿ ಟಾಪ್ ನಲ್ಲಿದೆ. ಹೀಗಾಗಿ ಈ 5 ಸೀರಿಯಲ್ಗಳು ಎಂಡ್ ಆಗಲ್ಲ, ಇದಂತೂ ಪಕ್ಕ. ಇನ್ನು ಒಂದು ಟೈಮ್ ನಲ್ಲಿ ಭಾರ್ಗವಿ LLB ಧಾರಾವಾಹಿಗೆ ಹೆಚ್ಚು TRP ಬರುತ್ತಿತ್ತು. ಆದ್ರೆ ಈಗ ಭಾರ್ಗವಿ LLB ಧಾರಾವಾಹಿಯ ಹವಾ ಕಡಿಮೆ ಆಗಿದೆ. ಸದ್ಯ ಕಥೆಯ ಟ್ರ್ಯಾಕ್ ನೋಡಿದ್ರೆ ಭಾರ್ಗವಿ ಮೇಲೆ ಮಾವ JP ಪಾಟೀಲ್ಗೆ ನಂಬಿಕೆ, ವಿಶ್ವಾಸ ಹೆಚ್ಚಾಗಿದೆ. ಹಾಗೆ ಈ ಸೀರಿಯಲ್ ನ ಮುಂದುವರೆಸಿ ಹ್ಯಾಪಿ ಎಂಡಿಂಗ್ ಕೂಡ ಮಾಡಬಹುದು. ಇನ್ನು ಇತ್ತೀಚೆಗಷ್ಟೇ ಶುರುವಾದ ರಾಣಿ ಧಾರಾವಾಹಿಯು ಕೂಡ ಆರಂಭದಿಂದಲೂ TRP ಪಟ್ಟಿಯಲ್ಲಿ ಕಮಾಲ್ ಮಾಡ್ತಿಲ್ಲ. TRP ಆಧಾರದ ಮೇಲೆ ರಾಣಿ ಧಾರಾವಾಹಿ ಕೂಡ ಎಂಡ್ ಆಗಬಹುದು. ಇನ್ನು ಸಾಮಾನ್ಯವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಾರ್ಯಕ್ರಮ ರಾತ್ರಿ 9:30ಕ್ಕೆ ಪ್ರಸಾರವಾಗೋದು. ಒಂದ್ ವೇಳೆ ಭಾರ್ಗವಿ LLB ಧಾರಾವಾಹಿಯನ್ನ ಎಂಡ್ ಮಾಡಿ ಪವಿತ್ರ ಬಂಧನ ಸೀರಿಯಲ್ ಸ್ಟಾರ್ಟ್ ನ ಚೇಂಜ್ ಮಾಡಬಹುದಾ, ಅಥವಾ ಯಾವ ಸೀರಿಯಲ್ ಕೂಡ ಮುಗಿಸದೆ ಭಾರ್ಗವಿ LLB ಹಾಗೂ ಪವಿತ್ರ ಬಂಧನ ಧಾರಾವಾಹಿಗಳನ್ನ ಸಂಜೆ 5ರಿಂದ ಹಾಗೂ 6 ಗಂಟೆಗೆ ಹಾಕಬಹುದಾ? ಸದ್ಯಕ್ಕೆ ಇವೆಲ್ಲವೂ ಊಹಾಪೋಹವಷ್ಟೇ. ಯಾವ ಸೀರಿಯಲ್ ಪ್ರಾಜೆಕ್ಟ್ ನ ನಿಲ್ಲಿಸಬೇಕು, ಯಾವುದನ್ನ ಮುಂದುವರೆಸಬೇಕು ಅನ್ನೋದನ್ನ ಕಲರ್ಸ್ ಕನ್ನಡ ತಂಡ ನಿರ್ಧರಿಸುತ್ತದೆ. ಅಲ್ಲಿಯವರೆಗೂ ಕಾದು ನೋಡಬೇಕಿದೆ. ವೀಕ್ಷಕರೇ, ನನ್ನದೇ ಆದಂತಹ ಇನ್ನೊಂದು ಹಿಂದಿ ಯೂಟ್ಯೂಬ್ ಚಾನೆಲ್ ಓಪನ್ ಆಗಿದೆ. ಆ ಚಾನೆಲ್ ನ ಹೆಸರು ಬಾಲಿವುಡ್ ಕಾಂಟ್ರವರ್ಸಿ ಹಬ್. ಆ ಹೊಸ ಚಾನೆಲ್ ನಲ್ಲೂ ಕೂಡ ಬಾಲಿವುಡ್ ಗೆ ಸಂಬಂಧಿಸಿದಂತಹ ಲೇಟೆಸ್ಟ್ ಅಪ್ಡೇಟ್ಸ್ ವಿಡಿಯೋಗಳು ಕೂಡ ಇದಾವೆ. ಆ ಚಾನೆಲ್ಗೂ ಕೂಡ ವಿಸಿಟ್ ಕೊಟ್ಟು ವಿಡಿಯೋವನ್ನ ವೀಕ್ಷಿಸಬಹುದು. ಹೊಸ ಹಿಂದಿ ಯೂಟ್ಯೂಬ್ ಚಾನೆಲ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ಹಿಂದಿ ಯೂಟ್ಯೂಬ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ವೀಕ್ಷಿಸಬಹುದು. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಾವ ಸೀರಿಯಲ್ ಎಂಡ್ ಆಗಬಹುದು, ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.